ಈಗಷ್ಟೇ ನೀವು ಹೇಳಿದ್ರಿ ಎಲ್ಲರೂ ಪ್ಯಾಷನ್ ಅಂತ ಮಾಡಿದ್ರು. ಸೊ ನಿಮ್ಮ ಪ್ರಕಾರ ಹಾಗಿದ್ರೆ ಅವರು ಯಾರು ರೆಮ್ಯುನರೇಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ. ರೆಮ್ಯುನರೇಷನ್ಸ್ ತಗೊಂಡಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ಮೇಡಮ್. ದಟ್ ಮೈಟ್ ಬಿ ರಾಂಗ್ ಥಿಂಗ್. ರೆಮ್ಯುನರೇಷನ್, ಸಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ರೆಮ್ಯುನರೇಷನ್ ಇರಲ್ಲ. ಮೂವಿ ಅವ್ರದ್ದೇ. ರವಿ ದೀಕ್ಷಿತ್ ಕೋ ಪ್ರೊಡ್ಯೂಸರ್, he won't have any remuneration. See, money is not a big issue, and I never work for money, as you know. It's always highest payment of my entire career. So ನೀವು ಹೇಗೆ ವರ್ಕ್ ಮಾಡಿದ್ರಿ? ನಿಮ್ಮದು ಪೇಮೆಂಟ್ ರೆಮ್ಯುನರೇಷನ್ ಹೇಗಿತ್ತು? ಓಕೆ, ಐ ಥಿಂಕ್ ಮೈಸೂರು ರಮೇಶ್ ಅವರು ತುಂಬ ಪ್ಲೇಸಸ್ನಲ್ಲಿ ಹೇಳಿರೋದ್ರಿಂದ ಐ ಆಮ್ ಪುಟಿಂಗ್ ಇಟ್ ಔಟ್. ನಾ ಈ ಮೂವಿಗೆ ರೆಮ್ಯುನರೇಷನ್ ತೊಗೊಂಡಿಲ್ಲ. ಏನಕ್ಕೆ ಮಾಡಿದ್ರಿ ನೀವು? ಒಂದು ಹಿಂಟ್ ಕೊಟ್ಟಿದ್ದೀರಾ, ಆಗ್ಲೇನೋ ಹೇಳಿದ್ರೆ ಗುರುಪ್ರಸಾದ್ಗೋಸ್ಕರ ನೀವು ಅವ್ರ ಜೊತೆ ಮಾಡಿದ್ರಿ ಅಂತ. ಬಟ್ ಬೇರೆ ಏನಾದ್ರು ಇತ್ತ ನಿಮಗೆ? ಎನಿ ಬೆನಿಫಿಟ್ ಇಲ್ಲ? ಯಾರು ಬೆನಿಫಿಟ್ ಇಂದ ಯಾರು ಏನು ಮಾಡಲ್ಲ ಈ ಇಂಡಸ್ಟ್ರಿಯಲ್ಲಿ. ನಾನು ಇದೇ ಇಂಡಸ್ಟ್ರಿ ನೋಡಿದ್ದೀನಿ, ನನಗೆ ಗೊತ್ತಿರಂಗು ನಾನು ಕೂಡ ಒಂದು ಬೆನಿಫಿಟ್ ನೋಡ್ತೀನಿ. ಒಂದು ಅದೇನಾಗತ್ತೆ, ಹೌ ಡು ಯು ಪುಟ್ ಇಟ್, ಇದರಿಂದ ಬೆನಿಫಿಟ್ ಆಗಿಲ್ಲ ಅನ್ನೋದಕ್ಕಿಲ್ಲ. ನನಗೆ ಇದರಿಂದ ಐ ಕೇಮ್ ಟು ಮೀಟ್ ಅ ಲಾಟ್ ಆಫ್ ಗುಡ್ ಪೀಪಲ್. ಓಕೆ, I learnt a lot of things from Guru ಆಗಿರ್ಬೋದು. I unlearnt a lot of things. See, Guru is a bipolar. You learn a lot of things. You stay with him, you will unlearn a lot of things. ಸೊ ಅದು ಎರಡು ಸೈಡು ವರ್ಕೌಟ್ ಆಗುತ್ತೆ. ನಿಮ್ಗೆ ಹೆಂಗೆ ಇರಬೇಕು ಅಂತಲೂ ಗೊತ್ತಾಗುತ್ತೆ, ಹೆಂಗೆ ಇರಬಾರ್ದು ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಐ ಲರ್ನ್. ಬೆನಿಫಿಟ್ಸ್ ಅನ್ನೋದು ಐ ಡೋಂಟ್ ನೋ, ಮಟೀರಿಯಲಿಸ್ಟಿಕ್ ಬೆನಿಫಿಟ್ಸ್ ಏನಾಗಿದೆ ಅನ್ನೋದು ಐ ಡೋಂಟ್ ರಿಮೆಂಬರ್. ಬಟ್ ಯಾ, ಒಂದು ಹೊಸ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿದ್ದೀವಿ. ಈ ಇಂಡಸ್ಟ್ರಿ ನಮ್ದಲ್ಲ, ಯು ನೋ. ಐ ವಾಸ್ ನಾಟ್ ನೆವರ್ ಫ್ರಮ್ ದಿಸ್ ಇಂಡಸ್ಟ್ರಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ವಾಸ್ ಝೀರೋ. ನನಗೆ ಯಾವ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಮೂವಿಯಿಂದ. ಇಟ್ಸ್ ನಾಟ್ ಲೈಕ್ ಮೂವಿಯಿಂದ ಇನ್ ದ ಸೆನ್ಸ್ ನನಗೆ ಮಾನಿಟ್ರಿ ಆಗಿ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ನೋ ಐಡಿಯಾ, ಫ್ರಾಂಕ್ಲಿ ಸ್ಪೀಕಿಂಗ್ ನೋ ಐಡಿಯಾ. ಯಾಕೆ ಮಾಡಿದೆ ಅಂದರೆ ಸಿಂಪಲ್, ಗುರುಪ್ರಸಾದ್ ಹೇಳಿದ್ರು ಮಾಡಿದೆ ಅಷ್ಟೇ. ನಾವು ಸುಮಾರು ಇವಾಗ ನಾನು ಗೊತ್ತಿದ್ದಂಗೆ ನೀವು ಒಂದು ಐಫೋನ್ ಶೂಟ್ ಮಾಡಿದ್ದೀರಾ ಮೂವಿ, ನಿಮ್ದು ಒಂದು ಟ್ರಾಲಿ ಕೂಡ ಕ್ರಿಯೇಟ್ ಮಾಡಿದ್ದೀರಾ. ಆಸ್ ಯು ಎಕ್ಸ್ಪೆರಿಮೆಂಟಿಂಗ್ ಟೂ ಮಚ್ ವಿತ್ ಕ್ಯಾಮ್ರಾ. ಸೊ ಐ ಆಮ್ ಸರ್ಪ್ರೈಸ್ಡ್ ಯು ಡೋಂಟ್ ಹ್ಯಾವ್ ಅ ರೀಸನ್ ಮೂವಿ ಮಾಡೋದಕ್ಕೆ. It's not like 1 day or 2 days, almost a year. You would have seen me working, alva. So it's something like when you commit something for a movie, you do it anyways. None point. It'll ನಮ್ಗೆ ಏನು ಬೆನಿಫಿಟ್ ಆಗಬೇಕು ಅದು ಆಗತ್ತೆ. ಒಂದು, ಇಟ್ಸ್ ವೆರಿ ಸಿಂಪಲ್ ಮೇಡಮ್. ನಾನು ಕ್ಯಾಮರಾಮನ್ ಅಲ್ವಾ, DOP. When someone asks me to edit the movie, I don't mind doing it for free because it is a new skill for me. But ಅದೇ ಮೂವಿಗೆ ಕ್ಯಾಮ್ರಾ ಮಾಡು ಅಂದಿದ್ರೆ I would have given my bill. So what you know, you don't have to do it for free. What you don't know, at least you know, and it is not your career, I always say do it. ಅದರಿಂದ ಒಬ್ರಿಗೆ ಬೆನಿಫಿಟ್ ಆಗುತ್ತೆ ಅಂದರೆ ಡೂ ಇಟ್. ಸೆಕೆಂಡ್ ಥಿಂಗ್ ಇಸ್, ಅದೊಂದು ಹೊಸ ಸ್ಕಿಲ್ ಆ್ಯಡ್ ಆಗ್ತಾ ಇದೆಯಲ್ವ ನಿಮಗೆ. ಎರಡನೇದು. ಮೂರನೇದು, ದಟ್ ವಾಸ್ ದ ಓನ್ಲಿ ವೇ ಐ ಕುಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಗುರುಪ್ರಸಾದ್. ಬೇರೆ ಯಾವ ಥರ ಹೋದ್ರೂ ನೀವು ಗುರುಪ್ರಸಾದ್ ಹತ್ರ ಯು ಕ್ಯಾನಾಟ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ದಟ್ ಐ ಡಿಡ್. I was so close to him. We had n number of topics to discuss, to exchange our thoughts. ಆವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಎನರ್ಜಿ ಇದೆಯಲ್ಲ, ಇವಾಗ ಲೈಫ್ ಲಾಂಗ್ ಅದು ಉಳ್ಕೊಂಡ್ಬಿಡುತ್ತೆ. ದಟ್ ಈಸ್ ಬಿಗ್ಗೆಸ್ಟ್ ಬೆನಿಫಿಟ್ ಫಾರ್ ಮಿ. ಇವಾಗ ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಬಗ್ಗೆ ಎಲ್ಲರೂ ನೋಡಿದೆ ನಾನು. ಪೈ ಸರ್ ಜೊತೆ ಓಡಾಡ್ತಾ ಇದ್ವಿ. ಸೊ ವಿ ಅಂಡರ್ಸ್ಟುಡ್ ಈ ಪೋಸ್ಟ್ ಪ್ರೊಡಕ್ಷನಲ್ಲಿ ಏನೇನು ಆಗುತ್ತೆ, ಹೆಂಗೆ ಹೋಗುತ್ತೆ. ಸೊ ಅದೆಲ್ಲ ಹೊಸ ಬೆನಿಫಿಟ್ ಅಲ್ವಾ ನನಗೆ. ದಟ್ ವಾಸ್ ಮೈ ಥಿಂಗ್.
ಮಾನಿಟರಿ ಬೆನಿಫಿಟ್ಸ್ ಬೇಕು ಅಂತ ನಾನು ಈ ಮೂವಿ ಮಾಡಿದ್ದಿದ್ರೆ ಮೂವಿ ಬಡ್ಜೆಟ್ ಜಾಸ್ತಿ ಆಗ್ತಾ ಇತ್ತು. ಸೊ ದ್ಯಾಟ್ಸ್ ಹೌ ಇಟ್ ಇಸ್. ಸೊ ದ್ಯಾಟ್ ಇಸ್ ದ ರೆಮ್ಯುನರೇಷನ್ ಐ ಗಾಟ್.